ಇದರ ಹಿಂದೆ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು ಏನು ಖುಷಿ ಆಗ್ತಾ ಇದೆ. ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿದೆ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011 ಜನಗಣತಿ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪರ. 2011ರಿಂದ ಅಂದ್ರೆ ಇವತ್ತು 26 ನಡೀತಾ ಇದೆ. 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಈ ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಕೆಲವು ವ್ಯಕ್ತಿಗಳ ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂಥ ವರದಿ ಅಂತ ನಾನು ಹೇಳಕ್ ಬಯಸ್ತೀನಿ. 2011 ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2011ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 22,22,880 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ನಮ್ಮ ಎಲ್ಲ ಸಮುದಾಯ ಕೂಡಿ ಹೆಚ್ಚು ಮಾಡ್ತಾರೆ. ಅದೇ ಪ್ರಕಾರ ಎದಲ್ಲಿ ಏನು 2011 ಜನಗಣತಿ ಇತ್ತು, 10,14,461 ಇತ್ತು. ಈಗ ಏಕಾಏಕಿ 25 ಇವರು ಸರ್ವೆ ಮಾಡಿದ್ರು. ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿದಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಅಂದ್ರೆ 11ರಲ್ಲಿ ಇದ್ದಿದ್ದನ್ನ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234 ಆಗ್ತದೆ. ಸೊ ಈ ವರದಿಯ ಒಂದೇ ಒಂದು ಪೇಜ್ ನಲ್ಲಿ ಈ ಏನು ನಾಗಮೋಹನ್ ದಾಸರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ ಎರಡನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತೆ 24ರಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವೊಬ್ರು, ದಾಖಲೆ ಇಲ್ಲದೆ. ನಾನೇನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ 76 ವರ್ಷ ಕಳೆದ್ರೂ ಸಹ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು SC ಒಳಗೆ ಬಂದಿದ್ದು 1987ರಲ್ಲಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಉತ್ತರ ಕರ್ನಾಟಕದವ್ರು ಈಗ ಭಾಳ ಮಾಡಿ ಒಂದು 3-4 ವರ್ಷದಲ್ಲಿ ಒಂದು 4 ಜನ ವಿದ್ಯಾಭ್ಯಾಸ ತಗೊಂಡಿರ್ಬೋದು. ನಾನು ಇಲ್ಲಂತ ಏನದಕ್ಕೆ ವಾದಿಲ್ಲ, ತಗೊಂಡಿರಬಹುದು. ಬಟ್ ನೀವು ಯಾವಾಗ ರಾಜರ ಮಹಾರಾಜರ ಕಾಲದಿಂದ ನೀವು SCಯಲ್ಲಿ ಇದ್ದೀರಿ, ಆ ಕಡೆ ಏನು ಸೌತದಲ್ಲಿ ತಾವೆಲ್ಲರೂ ಇಲ್ಲಿವರೆಗೆ ಎಲ್ಲ ಒಳ್ಳೆ ಪೋಸ್ಟ್ಗಳು ತಗೊಂಡಿದ್ದೀರಿ. ನಮ್ಮ ಭಾಳ ಮಾಡಿ ನಮ್ಮ ಸಮುದಾಯದವ್ರು ಏನು ಪೊಲೀಸ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ಇದನ್ನ ಬಿಟ್ಟು ಭಾಳ IAS IPS ಯಾರು ಇಲ್ಲ. ಒಂದು ಇತಿಹಾಸ ನಮ್ಮ ಕರ್ನಾಟಕನಾಗ ಒಂದು ಡೈರೆಕ್ಟ್ ಕೋರ್ಸ್ ನಮ್ಗೆ IAS IPS ಆದರು. ನಮ್ಮ ಸಮುದಾಯಗಳು ಯಾರು ಇದ್ರೆ ಇಲ್ಲಿ ಸ್ವಾಮಿಗಳು ಹೇಳಿ ಬೇಕಾದ್ರೆ ನಮ್ಮ ಲೀಡರ್ಗಳು ಯಾರು ಇಲ್ಲ. ಸುಮ್ಮನೆ ಹೊಟ್ಟಿ ಕಿಚ್ಚಿಗೆ ಮಾಡಿದಂತ ಏನು ಇದು ವರದಿ ಇದೆ, ಇದನ್ನ ಒಂದು ಬೇಸ್ ಇಟ್ಕೊಂಡು ನಮಗೆ ನ್ಯಾಯ ಬೇಕು, ಯಾರಿಗೂ ನ್ಯಾಯ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಒಳ ಮೀಸಲಾತಿರಿ ಮಾಡ್ರಿ. ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅವ್ರು ಏನು ಈಗ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ಬಂಜಾರ, ಬೋವಿ, ಕೊರ್ಚಾ ಇವ್ರು ಕೊಟ್ಟಿದ್ದ ವರದಿ ಒಳಗೆ ನಾವು ಬಿ ಬರಬೇಕು. ನಮ್ಮ ಈ ವರದಿಯ ಆಧಾರ ನೋಡಿದ್ರೆ ಈ ಲಾಸ್ಟ್ ಇದ್ದಂತ ಸಿ ಒಳಗೆ ಇದ್ದಂತ ಗ್ರೂಪ್ ಇದು ಬಿ ಬರ್ಬೇಕಂತ ಅವ್ರು ಹೇಳ್ತಾರೆ. ಸೊ ಈ ಕಡೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈ ಕಡೆ ನಾಗಮೋಹನ್ ದಾಸ್ ವರದಿಯನ್ನು ಕೌಂಟ್ ಮಾಡ್ಲಿಲ್ಲ, ಈ ಕಡೆ ಎಂಪೆರಿಕಲ್ ಡಾಟಾನು ಸರಿಯಾಗಿ ತಗೊಳ್ಳಿಲ್ಲ. ಈಗ ನಮ್ಮ ಅಪ್ಪಾಜಿ ಅವ್ರು ಹೇಳಿದ್ರು, ಮಹಾರಾಷ್ಟ್ರ ಈಗಂದ್ರೆ 80% ನಮ್ಮವ್ರು 20% ಮಾತ್ರ ತಾಂಡದಲ್ಲಿ ಇರ್ತಾರೆ. ದೀಪಾವಳಿ ಆಗಿಂದ ಹೋದ್ರ ಮುಂದೆ 6 ತಿಂಗಳ ತನಕ ತಾಂಡಕ್ಕೆ ಹೋಗಿ ನೋಡಿದ್ರೆ ಒಬ್ರು ಸಿಗಂಗಿಲ್ಲ. ಎಲ್ಲ ಬಹುತೇಕ 80% ಎಲ್ಲ ಚಾವಿ ಹಾಕೊಂಡು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಮಾಡಿದಂಥ ವರದಿ ಇದು ಅವೈಜ್ಞಾನಿಕ ವರದಿ ಹೌದು. ಇದು ಒಬ್ಬರ ಒತ್ತಡಕ್ಕೆ ಸಿಕ್ಕಿ ಮಾಡಿದಂಥ ವರದಿ. ಇದರಿಂದ ನಮ್ಮ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಸೊ ಸರ್ಕಾರಕ್ಕೆ ನಾವು ವಿನಂತಿನೂ ಮಾಡ್ತೀವಿ, ಒತ್ತಾಯನೂ ಮಾಡ್ತೀವಿ. ಸಂದರ್ಭ ಅಂದ್ರೆ ಆಗ್ಲೇ ಸ್ವಾಮಿಗಳು ಹೇಳ್ಯಾರ, 2023ರಲ್ಲಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದ್ರು, ಅದರ ಒಂದು ಪ್ರತಿಫಲ ಅವ್ರಿಗೆ ಸಿಕ್ಕದು ಬಿಜೆಪಿದವ್ರಿಗೆ. ಸೊ ಈಗ ನಾವು ಇಲ್ಲಿ ಪಾರ್ಟಿದಿಂದ ಅಲ್ಲ, ನಾವು ಇಲ್ಲಿ ಸಮಾಜದಿಂದ ಮಾಡ್ತಾ ಇದೀವಿ. ಇದೇ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರ್ದು ಅಂದ್ರೆ ಇದನ್ನ ಸರಿಯಾಗಿ ಮತ್ತೆ ಒಬ್ಬ ಮನುಷ್ಯದಿಂದ ಇದು ಯಾವುದೇ ವರದಿನ ಮಾಡಬಾರ್ದು. ಮುಂದೆ ಯಾವಾಗಲೇ ಮಾಡ್ಲಿ, ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಕೈ ಕೊಟ್ಟಾಗ ಆಮೇಲೆ ಅದಕ್ಕೆಲ್ಲಾನು ಎಷ್ಟು ಜಾತಿ ಇದಾವೆ, ಪ್ರಮುಖ ಜಾತಿಗಳು ಇದ್ದವರು ಆ ಕಮಿಟಿ ಒಳಗೆ ಅಟ್ಲೀಸ್ಟ್ ಒಬ್ಬೊಬ್ಬರಾದ್ರೂ ಸದಸ್ಯರು ಇರ್ಬೇಕು. ಎಲ್ಲಾ ಸಮಾಜದಿಂದ ಒಬ್ಬೊಬ್ರು ಸದಸ್ಯರಿದ್ದಾಗ ಅವ್ರ ಕೊಂದೆ ಕೊರತೆಗಳು ಅವ್ರವ್ರಿಗೆ ಏನ್ ರಿಯಾಲಿಟಿ ಇರ್ತದ ಅವ್ರು ಹೇಳ್ತಾರೆ. ಒಬ್ಬರೇ ಅಲ್ಲಿ AC ರೂಮ್ನಾಗ ಕೂತ್ಕೊಂಡು ನೀವು ವರದಿ ತಗೊಂಡ್ ಬರಂತಂದ್ರು ಅವ್ರು ಬಂದ್ರು, ಎಲ್ಲಿ ಸರ್ವೆ ಮಾಡಿದ್ರು ಗೊತ್ತಿಲ್ಲ. ಇದರಲ್ಲಿ ಈ ಸಿಂಪಲ್ ನಿಮ್ಗೆ ಹೇಳೋದು ಕೇಳ್ರಿ,
15 ವರ್ಷದಲ್ಲಿ ಈ 4 ಸಮುದಾಯಗಳಿಗೆ ಒಟ್ಟೆ 2 ಲಕ್ಷ ಹೆಚ್ಚಾಗ್ತಾವ ಜನಸಂಖ್ಯೆ. ಉಳಿಕಿದೇನಂತಲ್ಲ 3 ಪಟ್ಟು ಅಂದ್ರೆ 20 ಲಕ್ಷ ಹೆಚ್ಚಾಗ್ತಾವ. ಸೊ ಇದ್ರಾಗ ಕ್ಲಿಯರಿಟಿ ಇದೆ ಯಾವ ಸಮುದಾಯಗಳಿಗೆ ಯಾರು ಅನ್ಯಾಯ ಮಾಡ್ತಾ ಇದಾರೆ ಅಂತೇಳಿ. ಸೊ ದಯಮಾಡಿ ಸರ್ಕಾರ ಈಗ ನಾಳೆ 27ರ ಸಚಿವ ಸಂಪುಟ ಇದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ತರಬಾರ್ದು. ಈಗ ಆಲ್ರೆಡಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ ಹೋದ ತಿಂಗಳ ಅಂದ್ರೆ ಫೆಬ್ರವರಿ 27/2 ಹಿಂದಿನ ಹಳಿ ಮಾಡಲ್ ನಾವು ಮಾಡ್ತೀವಿ ಅಂತ ಹೇಳಿ ಏನೋ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನೇಮಕಾತಿಗಳು ಆಗಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಓದ್ಕೊಂಡು ಅವರ ವಯೋಮಿತಿ ಮೀರ್ತಾ ಇದೆ. ಇದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಇದಕ್ಕೆ ಮರುಪರಿಶೀಲನೆ ಮಾಡಿ ಇನ್ನೊಂದು ಆಯೋಗನ ರಚನೆ ಮಾಡಿ ಸರಿಯಾದ ಡಾಟಾನ ತಗೋದು. ಈಗ 2026ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಡಾಟಾನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಜೂನಲ್ಲಿ ಸ್ಟಾರ್ಟ್ ಮಾಡಿದಾಗ 100% ನ್ಯಾಯಯುತವಾಗಿ ಸಿಗುವುದೇ ನಮ್ಮ 2026ರಲ್ಲಿ. ಈ ಡಾಟಾ ಬೇಸ್ ಮೇಲೆ ಆಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಾವೇನೆಲ್ಲ ನೋಡಿದಿರಿ ಇದನ್ನ ಈ ಡಾಟಾ ಬೇಸ್ ಮೇಲೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.